ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಂಡು ಬಿಡೋಣ. ಮಾಘಬಿಹು ಅನ್ನುವ ಪ್ರಸಿದ್ಧವಾದಂತಹ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಪಂಜಾಬ್, ಉತ್ತರಾಖಂಡ್, ರಾಜಸ್ಥಾನ್ ಅಥವಾ ಅಸ್ಸಾಂ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ 4, ಅಸ್ಸಾಂ ರಾಜ್ಯದಲ್ಲಿ ಪ್ರಸಿದ್ಧವಾದಂತಹ ಈ ಮಾಘಬಿಹು ಅನ್ನುವ ಕೊಯ್ಲು ಹಬ್ಬವನ್ನು ಆಚರಿಸಲಾಗುತ್ತದೆ. ನಾವು ಯಾವ ರೀತಿ ಸಂಕ್ರಾಂತಿ ಅಥವಾ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಹಬ್ಬವನ್ನು ಆಚರಿಸ್ತೇವೆ, ಅದೇ ಒಂದು ಸಂದರ್ಭದಲ್ಲಿ ಅಸ್ಸಾಂನಲ್ಲಿ ಮಾಘಬಿಹು ಅನ್ನುವ ಹೆಸರಿನ ಈ ಒಂದು ಕೊಯ್ಲು ಹಬ್ಬವನ್ನು ಆಚರಿಸಲಾಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ 4, ಅಸ್ಸಾಂ. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ತಿಳಿದುಕೊಳ್ಳೋಣ. ಆಂಜಿಯೋಪ್ಲಾಸ್ಟಿ ಅನ್ನುವ ಪದ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ, ನೀವೆಲ್ಲ ಕೇಳಿರ್ತೀರಿ. ಸೊ ಈ ಆಂಜಿಯೋಪ್ಲಾಸ್ಟಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಚಿಕಿತ್ಸೆಯ ಮೊದಲು ಇಡೀ ದೇಹವನ್ನು ಸ್ಕ್ಯಾನ್ ಮಾಡುವಂತಹ ವಿಧಾನ ಆಂಜಿಯೋಪ್ಲಾಸ್ಟಿ ಆಗಿದೆ ಅಂತ ಇದೆ. ಆಪ್ಷನ್ 2, ಈ ಆಂಜಿಯೋಪ್ಲಾಸ್ಟಿ ಮೂಲಕ ಮಾನವನಿಗೆ ಹೊಸ ಅಂಗವನ್ನು ಕಸಿ ಮಾಡಲು ಶಸ್ತ್ರಚಿಕಿತ್ಸೆಯಾಗಿ ಇದನ್ನು ಮಾಡಲಾಗುತ್ತೆ ಅಂತ ಇದೆ. ಆಪ್ಷನ್ 3, ಈ ಆಂಜಿಯೋಪ್ಲಾಸ್ಟಿ ನಿರ್ಬಂಧಿಸಿದಂತಹ ಹೃದಯದ ಅಪಧಮನಿಗಳನ್ನು ತೆರೆಯುವಂತಹ ಒಂದು ಶಸ್ತ್ರಚಿಕಿತ್ಸೆಯಾಗಿದೆ ಅಂತ ಇದೆ. ಆಪ್ಷನ್ 4, ಮೇಲಿನ ಎಲ್ಲವೂ ಕರೆಕ್ಟ್ ಆಗಿವೆ ಅಂತ ಇದೆ. ಸೊ ಆಂಜಿಯೋಪ್ಲಾಸ್ಟಿಗೆ ಸಂಬಂಧಪಟ್ಟಂತೆ ಈ ಹೇಳಿಕೆಗಳಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಹಾರ್ಮುಜ್ ಅನ್ನುವ ಹೆಸರಿನ ಜಲಸಂಧಿಯಿಂದ ಕನೆಕ್ಟ್ ಆಗುವಂತಹ 2 ಜಲಮೂಲಗಳು ಯಾವುವು, ವಾಟರ್ ಬಾಡೀಸ್ಗಳು ಯಾವುವು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1, ಕೆಂಪು ಸಮುದ್ರ ಮತ್ತು ಅಡೆನ್ ಕೊಲ್ಲಿಯನ್ನು ಹಾರ್ಮುಜ್ ಜಲಸಂಧಿಯಿಂದ ಸಂಪರ್ಕಿಸಲಾಗುತ್ತೆ ಅಥವಾ ಕನೆಕ್ಟ್ ಮಾಡಲಾಗುತ್ತೆ ಅಂತ ಇದೆ. ಆಪ್ಷನ್ 2, ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರ ಅಂತ ಇದೆ. ಆಪ್ಷನ್ 3, ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ ಅಂತ ಇದೆ. ಆಪ್ಷನ್ 4, ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಈ ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ಗಳನ್ನು ಕನೆಕ್ಟ್ ಮಾಡುವಂತಹ ಜಲಸಂಧಿ ಹಾರ್ಮುಜ್ ಅನ್ನುವ ಹೆಸರಿನ ಜಲಸಂಧಿಯಾಗಿದೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ರೀಸೆಂಟಾಗಿ ಗಲ್ಫ್ ಆಫ್ ಒಮನ್ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಹಿಂದೂ ಮಹಾಸಾಗರ ಮತ್ತು ಈ ಗಲ್ಫ್ ದೇಶಗಳಿಗೆ ಕನೆಕ್ಟ್ ಮಾಡುವಂತಹ ಒಂದು ಮಾರ್ಗ ಈ ಗಲ್ಫ್ ಆಫ್ ಒಮನ್ ಆಗಿದೆ. ಸೊ ಇದೇ ಒಂದು ಮಾರ್ಗದಲ್ಲಿ ಸಾಗ್ತಾ ಇದ್ದಂತಹ ಮಾರ್ಷಲ್ ದ್ವೀಪಗಳ ಧ್ವಜವನ್ನು ಹೊಂದಿದಂತಹ ತೈಲದ ಟ್ಯಾಂಕರನ್ನು ಇರಾನ್ ದೇಶದ ನೌಕಾಪಡೆಯಿಂದ ವಶಪಡಿಸಿಕೊಳ್ಳಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಅದರ ಲೊಕೇಶನನ್ನು ಕೂಡ ಗುರುತು ಮಾಡಲಾಗಿದ್ದು ಗಲ್ಫ್ ಆಫ್ ಒಮನ್ನಲ್ಲಿ ಈ ಒಂದು ವಶಪಡಿಸಿಕೊಳ್ಳುವಂತಹ ಅಥವಾ ಈ ಹಡಗನ್ನು ವಶಪಡಿಸಿಕೊಳ್ಳುವಂತಹ ಕೆಲಸ ನಡೆದಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇದೇ ಒಂದು ತೈಲದ ಟ್ಯಾಂಕರ್ನಲ್ಲಿ 24 ಭಾರತೀಯ ಮೂಲದ ಸಿಬ್ಬಂದಿಗಳು ಕೂಡ ಇದ್ದರು ಅಂತ ಗುರುತಿಸಲಾಗಿದೆ. ಸೊ ಹೀಗಾಗಿ ಈ ಒಂದು ಗಲ್ಫ್ ಆಫ್ ಒಮನ್ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳು, ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಗಲ್ಫ್ ಆಫ್ ಒಮನ್ ಈ ಒಂದು ಇಮೇಜ್ನಲ್ಲಿ ನೋಡಬಹುದು ನೀವು. ಸ್ಥಳೀಯವಾಗಿ ಇದನ್ನು ಮಕ್ರಾನ್ ಸಮುದ್ರ ಅಂತ ಕೂಡ ಸ್ಥಳೀಯ ಜನರಿಂದ ಗುರುತಿಸಲಾಗುತ್ತೆ. ಗಲ್ಫ್ ಆಫ್ ಒಮನ್ ಈ ಒಂದು ಪ್ರದೇಶವನ್ನು ನೋಡ್ಬೋದು ನೀವು. ಸೊ ಇದು ಹಿಂದೂ ಮಹಾಸಾಗರದಿಂದ ಕನೆಕ್ಟ್ ಮಾಡುವಂತಹ ಗಲ್ಫ್ ಕಂಟ್ರೀಸ್ಗಳಿಗೆ ಕನೆಕ್ಟ್ ಮಾಡುವಂತಹ ಒಂದು ಏಕೈಕ ಸಮುದ್ರ ಮಾರ್ಗವಾಗಿದೆ. ಸೊ ಈ ಒಂದು ಪ್ರದೇಶದ ಪರ್ಷಿಯನ್ ಗಲ್ಫ್ನ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳನ್ನು ಗಲ್ಫ್ ಕಂಟ್ರೀಸ್ಗಳು ಅಂತ ಗುರುತಿಸಲಾಗುತ್ತೆ. ಇವುಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಏಕೈಕ ಸಮುದ್ರ ಮಾರ್ಗ ಯಾವುದು ಅಂತಂದರೆ ಗಲ್ಫ್ ಆಫ್ ಒಮನ್ ಆಗಿದೆ. ಸೊ ಇನ್ನು ಈ ಗಲ್ಫ್ ಆಫ್ ಒಮನ್ಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಹಾರ್ಮುಜ್ ಜಲಸಂಧಿಯ ಮೂಲಕ ಅರೇಬಿಯನ್ ಸಮುದ್ರವನ್ನು ಪರ್ಷಿಯನ್ ಕೊಲ್ಲಿಗೆ ಕನೆಕ್ಟ್ ಮಾಡುವಂತಹ ಒಂದು ಜಲಸಂಧಿ ಅಥವಾ ಸ್ಟ್ರೇಟ್ ಹಾರ್ಮುಜ್ ಜಲಸಂಧಿ ಆಗಿದೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು. ಅರಬ್ಬಿ ಸಮುದ್ರದಿಂದ ಈ ಒಂದು ಗಲ್ಫ್ ಆಫ್ ಒಮನ್ನನ್ನು ಗುರುತಿಸಿದ್ವಿ. ಅದೇ ರೀತಿಯಾಗಿ ಗಲ್ಫ್ ಆಫ್ ಒಮನ್ ಮತ್ತು ಈ ಪರ್ಷಿಯನ್ ಗಲ್ಫ್ಗಳನ್ನು ಕನೆಕ್ಟ್ ಮಾಡುವಂತಹ ಜಲಸಂಧಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಆಗಿದೆ.
ನೆನ್ಪಿಟ್ಕೊಳ್ಳಿ, ಸ್ಟ್ರೇಟ್ ಆಫ್ ಹಾರ್ಮುಜ್ ಅಥವಾ ಹಾರ್ಮುಜ್ ಜಲಸಂಧಿ ಈ ಪರ್ಷಿಯಾ ಕೊಲ್ಲಿ ಮತ್ತು ಈ ಓಮನ್ ಕೊಲ್ಲಿಯನ್ನು ಕನೆಕ್ಟ್ ಮಾಡುವಂತಹ ಒಂದು ಜಲಸಂಧಿಯಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಅದೇ ರೀತಿಯಾಗಿ ಈ ಹಾರ್ಮುಜ್ ಜಲಸಂಧಿಯನ್ನು ಶೇರ್ ಮಾಡಿಕೊಳ್ಳುವಂತಹ ರಾಷ್ಟ್ರಗಳು ಯಾವುವು ಅಂತಂದರೆ ಇರಾನ್ ದೇಶ ಮತ್ತು ಒಮನ್ ದೇಶ. ಈ ಒಂದು ಪಾಯಿಂಟ್ನಲ್ಲಿ ನೀವು ಗುರುತಿಸಬಹುದು. ಒಮನ್ ದೇಶ ಇಲ್ಲಿ ಸಣ್ಣದಾದಂತಹ ಒಂದು ಏರಿಯಾವನ್ನು ಒಮನ್ ದೇಶ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಒಮನ್ ದೇಶ ಇಲ್ಲಿ ಈ ಒಂದು ಬಾರ್ಡರ್ನಲ್ಲಿ ಎಂಡ್ ಆದರೂ ಸಹಿತ ಈ ಹಾರ್ಮುಜ್, ಸ್ಟೇಟ್ ಆಫ್ ಹಾರ್ಮುಜ್ನಲ್ಲಿ ಒಂದು ಸಣ್ಣ ಪ್ರದೇಶವನ್ನು ಒಳಗೊಂಡಿದೆ. ಸೊ ಹೀಗಾಗಿ ಈ ಒಮನ್ ದೇಶ ಮತ್ತು ಇರಾನ್ ದೇಶಗಳ ನಡುವೆ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಲೊಕೇಟ್ ಆಗಿದೆ. ಸಾಮಾನ್ಯವಾಗಿ ನೀವು ಮ್ಯಾಪನ್ನು ಸಿಂಪಲ್ಲಾಗಿ ನೋಡೋದಾದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೂಲಕ ಈ ಒಂದು ಸ್ಟೇಟ್ ಆಫ್ ಹಾರ್ಮುಜ್ ಶೇರ್ ಮಾಡುತ್ತೆ ಬಾರ್ಡರನ್ನು ಅಂತ ಅರ್ಥ ಮಾಡ್ಕೋಬೋದು. ಸೊ ಆದರೆ ಅದು ರಾಂಗ್ ಆಗುತ್ತೆ. ಒಮನ್ ದೇಶದ ಕೆಲವು ಪ್ರದೇಶವನ್ನು ಈ ಒಂದು ಸ್ಟೇಟ್ ಆಫ್ ಹಾರ್ಮುಜ್ನ ಗಡಿಯನ್ನು ಹಂಚಿಕೊಳ್ಳುವುದನ್ನು ನೋಡ್ಬೋದು. ಸೊ ಹೀಗಾಗಿ ಒಮನ್ ದೇಶ ಮತ್ತು ಇರಾನ್ ದೇಶಗಳ ನಡುವೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಲೊಕೇಟ್ ಆಗಿರುವುದನ್ನು ನಾವು ಕಾಣಬಹುದು. ಈ ಹಾರ್ಮುಜ್ ಜಲಸಂಧಿ ಏನಿದೆ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ಗಳನ್ನು ಕನೆಕ್ಟ್ ಮಾಡುವಂತಹ ಪ್ರಮುಖವಾದಂತಹ ಜಲಸಂಧಿಯಾಗಿದೆ. ಸೊ ಇದೇ ಒಂದು ಪ್ರದೇಶದಲ್ಲಿ ಈಗ ರೀಸೆಂಟಾಗಿ ಈ ಇರಾನ್ ದೇಶದಿಂದ ಒಂದು ತೈಲದ ಟ್ಯಾಂಕರನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಅದೇ ರೀತಿಯಾಗಿ ಈ ಒಮನ್ ಗಲ್ಫನ್ನು ಅದರ ಒಂದು ಬಾರ್ಡರನ್ನು ಶೇರ್ ಮಾಡಿಕೊಳ್ಳುವಂತಹ ಇತರ ರಾಷ್ಟ್ರಗಳು ಯಾವುವು ಅಂತಂತ ನೋಡೋದಾದರೆ ಪಾಕಿಸ್ತಾನ, ಇರಾನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಮೂರೂ ರಾಷ್ಟ್ರಗಳು ಪ್ರಮುಖವಾಗಿ ಗಲ್ಫ್ ಆಫ್ ಒಮನ್ನನ್ನು ಅದರ ಒಂದು ಗಡಿಯನ್ನು ಹಂಚಿಕೊಳ್ಳುವಂತಹ ರಾಷ್ಟ್ರವಾಗಿವೆ. ಯುನೈಟೆಡ್ ಅರಬ್ ಎಮಿರೇಟ್ಸ್, ಒಮನ್ ದೇಶ ಮತ್ತು ಇರಾನ್ ದೇಶ ಮತ್ತು ಈ ಪಾಕಿಸ್ತಾನ, ಈ 4 ರಾಷ್ಟ್ರಗಳು ಈ ಒಂದು ಗಲ್ಫ್ ಆಫ್ ಒಮನ್ನನ್ನು ಶೇರ್ ಮಾಡಿಕೊಳ್ಳುವಂತಹ ಗಡಿಯನ್ನು ಶೇರ್ ಮಾಡಿಕೊಳ್ಳುವಂತಹ ಒಂದು ರಾಷ್ಟ್ರಗಳಾಗಿವೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು. ಇದು ಗಲ್ಫ್ ಆಫ್ ಒಮನ್, ಪಾಕಿಸ್ತಾನ್, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಒಮನ್ ರಾಷ್ಟ್ರಗಳು ಈ ಗಲ್ಫ್ ಆಫ್ ಒಮನ್ನನ್ನು ಅಥವಾ ಒಮನ್ ಕೊಲ್ಲಿಯನ್ನು ಶೇರ್ ಮಾಡಿಕೊಳ್ಳುವಂತಹ ಅಥವಾ ಗಡಿಗಳನ್ನು ಶೇರ್ ಮಾಡಿಕೊಳ್ಳುವಂತಹ ರಾಷ್ಟ್ರಗಳಾಗಿವೆ. ಈ ಗಲ್ಫ್ ಆಫ್ ಒಮನ್ ಮತ್ತು ಹಾರ್ಮುಜ್ ಜಲಸಂಧಿಯ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋದಾದರೆ ವಿಶ್ವದಲ್ಲಿ ಸಪ್ಲೈ ಆಗುವಂತಹ ತೈಲದ 1/3 ತೈಲವನ್ನು ಈ ಹಾರ್ಮುಜ್ ಜಲಸಂಧಿ ಮತ್ತು ಒಮನ್ ಗಲ್ಫ್ಗಳ ಮೂಲಕ ಸಾಗಿಸಲಾಗುತ್ತೆ ಅಥವಾ ರಫ್ತು ಮಾಡಲಾಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಗಲ್ಫ್ ದೇಶಗಳಲ್ಲಿ ಸಾಕಷ್ಟು ಪ್ರಮಾಣದ ತೈಲವನ್ನು ಉತ್ಪಾದನೆ ಮಾಡಲಾಗುತ್ತೆ. ಸೊ ಅದೇ ಒಂದು ತೈಲವನ್ನು ಸಮುದ್ರ ಮಾರ್ಗದ ಮೂಲಕ ಈ ಗಲ್ಫ್ ಆಫ್ ಒಮನ್ ಮತ್ತು ಹಾರ್ಮುಜ್ ಜಲಸಂಧಿಯ ಮೂಲಕ ಇಡೀ ವಿಶ್ವಕ್ಕೆ 1/3 ಪ್ರಮಾಣದ ತೈಲವನ್ನು ಸಾಗಿಸಲಾಗುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಮ್ಯಾಪಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಬೌಟ್ ಗಲ್ಫ್ ಆಫ್ ಒಮನ್ ಆ್ಯಂಡ್ ಸ್ಟ್ರೇಟ್ ಆಫ್ ಹಾರ್ಮುಜ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ ಭಾರತದಲ್ಲಿ ಮೊದಲ ಕೇಬಲ್ ರೈಲ್ವೆ ಸೇತುವೆ ಎಲ್ಲಿ ಸ್ಥಾಪನೆಯಾಗ್ತಾ ಇದೆ, ಎಲ್ಲಿ ನಿರ್ಮಾಣವಾಗ್ತಾ ಇದೆ ಅಂತ ಗುರುತಿಸಬೇಕಾಗಿದೆ. ರೀಸೆಂಟಾಗಿ ಈ ಕೇಬಲ್ ಸೇತುವೆ ನ್ಯೂಸ್ನಲ್ಲಿತ್ತು. ಸೊ ಇದನ್ನು ಎಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಲದಾಖ್, ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ 3 ನಾಗಾಲ್ಯಾಂಡ್ ಅಥವಾ ಆಪ್ಷನ್ 4 ಅರುಣಾಚಲ್ ಪ್ರದೇಶ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಕೇಬಲ್ ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಭಾರತದಲ್ಲಿ ಮೊದಲ ಬಾರಿಗೆ. ಸೊ ಆಪ್ಷನ್ 2 ಜಮ್ಮು ಮತ್ತು ಕಾಶ್ಮೀರ ಈಸ್ ರೈಟ್ ಆನ್ಸರ್. ಸೊ ಅಂಜಿಖಾಡ್ ಅನ್ನುವ ಹೆಸರಿನ ಈ ಒಂದು ರೈಲ್ವೆ ಸೇತುವೆಯನ್ನು ಕೇಬಲ್ ಸ್ಟೇಡ್ ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದ್ದು ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಕೇಬಲ್ಗಳ ಮೂಲಕ ಈ ಒಂದು ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ. ಸೊ ಸುಮಾರು 96 ಕೇಬಲ್ಗಳನ್ನು 11 ತಿಂಗಳ ದಾಖಲೆಯ ಸಮಯದಲ್ಲಿ ಸೊ ಅತಿ ಶೀಘ್ರವಾದಂತಹ ಒಂದು ಸಮಯದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ರೆಕಾರ್ಡ್ ಮಾಡಲಾಗಿದೆ. ಸೊ ಈ ಅಂಜಿಖಾಡ್ ಅನ್ನುವ ಸೇತುವೆ ಅಂಜಿ ನದಿಯ ಮೇಲೆ ನಿರ್ಮಾಣ ಮಾಡಿದ್ದರಿಂದ ಇದಕ್ಕೆ ಅಂಜಿಖಾಡ್ ಅನ್ನುವ ಹೆಸರು ಬಂದಿದೆ. ಸೊ ಅದೇ ರೀತಿಯಾಗಿ ಒಂದು ರೆಕಾರ್ಡ್ ಟೈಮ್ನಲ್ಲಿ ಈ ಒಂದು ಅಂಜಿಖಾಡ್ ಅನ್ನುವ ರೈಲ್ವೆ ಬ್ರಿಡ್ಜನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಈ ಭಾರತೀಯ ರೈಲ್ವೆಯ ಜಮ್ಮು ಬಾರಾಮುಲ್ಲಾ ರೈಲು ಮಾರ್ಗದಲ್ಲಿ ಈ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಒಂದು ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದ್ದು ಮುಖ್ಯವಾಗಿ ಈ ಕತ್ರಾ ರಿಯಾಸಿ ನಡುವಿನ ಚೆನಾಬ್ ನದಿಯ ಪ್ರಮುಖವಾದಂತಹ ಉಪನದಿಯಾದಂತಹ ಅಂಜಿ ನದಿಯ ಮೇಲೆ ಈ ಒಂದು ಅಂಜಿಖಾಡ್ ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಚೆನಾಬ್ ನದಿಯ ಉಪನದಿ ಅಂಜಿಖಾಡ್ ಅನ್ನುವ ನದಿಯಾಗಿದ್ದು ಈ ಅಂಜಿ ನದಿಯ ಮೇಲೆ ಅಂಜಿಖಾಡ್ ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ದೇಶದ ಮೊದಲ ಕೇಬಲ್
ತಂಗುವ ಸೇತುವೆ ಅಥವಾ ಸ್ಟೇಡ್ ರೈಲ್ವೆ ಬ್ರಿಡ್ಜ್ ಅಂತ ಇದನ್ನು ಕರೆಯಲಾಗ್ತಾ ಇದೆ. ಸುಮಾರು 25 ಮೀಟರ್ ಎತ್ತರವನ್ನು ಹೊಂದಿದಂತಹ ಈ ಒಂದು ಸೇತುವೆ ಈ ನದಿಯಿಂದ ಸುಮಾರು 331 ಮೀಟರ್ಗಳ ಎತ್ತರದಲ್ಲಿ ನಿರ್ಮಾಣವಾಗ್ತಾ ಇದೆ. ಸಿಂಗಲ್ ಲೇನ್ ರೈಲ್ವೆ ಹಳಿಗಳನ್ನು ಹೊಂದಿದಂತಹ ಈ ಒಂದು ಅಂಜಿಖಾಡ್ ಸೇತುವೆ ಇದರ ಪಕ್ಕದಲ್ಲಿ ಸುಮಾರು 3.75 ಮೀಟರ್ಗಳಷ್ಟು ಅಗಲವಾದಂತಹ ಸರ್ವಿಸ್ ರೋಡನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಒಂದು ಅಂಜಿಖಾಡ್ ಸೇತುವೆಯನ್ನು ನಿರ್ಮಾಣ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಹೊಂದಿದಂತಹ ಸಂಸ್ಥೆ ಯಾವುದು ಅಂತಂದರೆ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ, ಈ ಎರಡೂ ಕಂಪನಿಗಳ ಸಹಭಾಗಿತ್ವದಲ್ಲಿ ಅಂಜಿಖಾಡ್ ಅನ್ನುವ ಸೇತುವೆಯನ್ನು ಈ ಜಮ್ಮು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ, ಚೆನಾಬ್ ನದಿಯ ಉಪನದಿಯಾದಂತಹ ಅಂಜಿ ನದಿಯ ಮೇಲೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಅಂಜಿಖಾಡ್ ಕೇಬಲ್ ಸೇತುವೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಪ್ರಶ್ನೆಯಾಗಿದ್ದು, ಸುಖ್ನಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ಪಂಜಾಬ್, ರಾಜಸ್ಥಾನ್, ಚಂಡೀಗಢ ಅಥವಾ ಹರಿಯಾಣ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಚಂಡೀಗಢದಲ್ಲಿ ಈ ಒಂದು ಸುಖ್ನಾ ವನ್ಯಜೀವಿ ಅಭಯಾರಣ್ಯ ಲೊಕೇಟ್ ಆಗಿದೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ಸುಖ್ನಾ ವನ್ಯಜೀವಿ ಅಭಯಾರಣ್ಯ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ 2022 ಜೂನ್ನಲ್ಲಿ ಸುಪ್ರೀಂ ಕೋರ್ಟ್ನಿಂದ ಈ ಎಕೋಸೆನ್ಸಿಟಿವ್ ಝೋನ್ ಕುರಿತಾದಂತಹ ಒಂದು ಸ್ಟೇಟ್ಮೆಂಟನ್ನು ಅಥವಾ ಆರ್ಡರನ್ನು ನೀಡಲಾಗಿತ್ತು. ಇದರ ಪ್ರಕಾರ ಯಾವುದೇ ರಾಷ್ಟ್ರೀಯ ಉದ್ಯಾನವನ ಮತ್ತು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ವನ್ಯಜೀವಿ ಅಭಯಾರಣ್ಯದ ಸುತ್ತಮುತ್ತಲಿನ ಕನಿಷ್ಠ 1 ಕಿಲೋಮೀಟರ್ನಷ್ಟು ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಅಂತ ಗುರುತಿಸಬೇಕು ಅಂತ, ಯಾವೊಂದು ಪ್ರದೇಶವನ್ನು ರಿಸರ್ವ್ ಮಾಡಿರಬೇಕು ಅಂತ ಅರಣ್ಯ ಇಲಾಖೆಗೆ ಒಂದು ಆರ್ಡರನ್ನು ನೀಡಿತ್ತು. ಸೊ ಆದರೆ ಇತ್ತೀಚೆಗೆ ಈ ಸುಪ್ರೀಂ ಕೋರ್ಟ್ನಿಂದ ಜೂನ್ನಲ್ಲಿ ನೀಡಲಾದಂತಹ ಒಂದು ಆರ್ಡರನ್ನು ಬದಲಾಯಿಸಲಾಗಿದೆ ಅಂತ ಒಂದು ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿದೆ. ಮುಖ್ಯವಾಗಿ ಈ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳ ನಡುವೆ ಇರುವಂತಹ ಸುಖ್ನಾ ವನ್ಯಜೀವಿ ಅಭಯಾರಣ್ಯದ 100 ಮೀಟರ್ಗಳಷ್ಟು ಮಾತ್ರ ಎಕೋಸೆನ್ಸಿಟಿವ್ ಝೋನ್, ಆ ಒಂದು ಪ್ರದೇಶವನ್ನು ಮಾತ್ರ ಈ ಪರಿಸರ ಸೂಕ್ಷ್ಮ ವಲಯ ಅಂತ ಗುರುತಿಸಬಹುದು ಅಂತ ಒಂದು ಘೋಷಣೆಯನ್ನು ನೀಡಲಾಗಿದೆ. ಸೊ ಹೀಗಾಗಿ ಈ ಸುಖ್ನಾ ವನ್ಯಜೀವಿ ಅಭಯಾರಣ್ಯ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳು, ಎಸ್ಪೆಷಲಿ ಇದರ ಲೊಕೇಶನ್ ಕುರಿತಾದಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಚಂಡೀಗಢ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಕ್ಸಾಕ್ಟ್ ಆಗಿ ಅಧಿಕೃತವಾಗಿ ಲೊಕೇಟ್ ಆದಂತಹ ಈ ಒಂದು ಸುಖ್ನಾ ವನ್ಯಜೀವಿ ಅಭಯಾರಣ್ಯ ಶಿವಾಲಿಕ್ ಬೆಟ್ಟಗಳ ಸರಣಿಯಲ್ಲಿ ಸುಖ್ನಾ ಸರೋವರದ ಜಲಾನಯನ ಪ್ರದೇಶದ ಒಂದು ಭಾಗವಾಗಿ ಗುರುತಿಸಿಕೊಳ್ಳುತ್ತೆ. ನೆನಪಿಟ್ಕೊಳ್ಳಿ, ಚಂಡೀಗಢ ಕೇಂದ್ರಾಡಳಿತ ಪ್ರದೇಶದಲ್ಲಿ ಲೊಕೇಟ್ ಆದಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸುಖ್ನಾ ವನ್ಯಜೀವಿ ಅಭಯಾರಣ್ಯ ಆಗಿದೆ. ಸೊ ಅಷ್ಟೇ ಅಲ್ಲದೆ ಹರಿಯಾಣ ಮತ್ತು ಪಂಜಾಬ್ ಈ ಎರಡೂ ರಾಜ್ಯಗಳ ಗಡಿಗಳನ್ನು ಕೂಡ ಈ ಸುಖ್ನಾ ವನ್ಯಜೀವಿ ಅಭಯಾರಣ್ಯ ಶೇರ್ ಮಾಡುತ್ತದೆ. ಸಾಮಾನ್ಯವಾಗಿ 1 ಕಿಲೋಮೀಟರ್ನಷ್ಟು ಈ ಪರಿಸರ ಸೂಕ್ಷ್ಮ ವಲಯವನ್ನು ಈ ಒಂದು ಅಭಯಾರಣ್ಯದ ಸುತ್ತಲೂ ಒಂದು ರಿಸರ್ವ್ ಫಾರೆಸ್ಟನ್ನು ಇಡಬೇಕು ಅಂತ ಸುಪ್ರೀಂ ಕೋರ್ಟ್ನಿಂದ ಆರ್ಡರ್ ಮಾಡಲಾಗಿತ್ತು. ಸೊ ಆದರೆ ಈ ಪಂಜಾಬ್ ಮತ್ತು ಹರಿಯಾಣದ ರಾಜ್ಯಗಳ ಅರಣ್ಯ ಇಲಾಖೆಯಿಂದ ಇದು ಸಾಧ್ಯವಾಗುವುದಿಲ್ಲ ಅಥವಾ ಇದು ಬಹಳಷ್ಟು ಕಠಿಣ ಆಗುತ್ತೆ ಅಂತ ಒಂದು ಒಪ್ಪಿಗೆಯನ್ನು ನೀಡಲಾಗಿರಲಿಲ್ಲ. ಸೊ ಹೀಗಾಗಿ ಅದಕ್ಕೆ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡಂತಹ ಸುಪ್ರೀಂ ಕೋರ್ಟ್ನಿಂದ 100 ಮೀಟರ್ಗಳಷ್ಟು ಎಕೋಸೆನ್ಸಿಟಿವ್ ಝೋನನ್ನು ಘೋಷಣೆ ಮಾಡಬೇಕು ಅಂತ ಅದರ ಒಂದು ಆರ್ಡರನ್ನು ಬದಲಾಯಿಸಲಾಗಿದೆ. ಸೊ ಇನ್ನು ಈ ಶಿವಾಲಿಕ್ ಬೆಟ್ಟಗಳಲ್ಲಿ ಇರುವಂತಹ ಈ ಸುಖ್ನಾ ವನ್ಯಜೀವಿ ಅಭಯಾರಣ್ಯ ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಈ ಜಾಗ್ರಫಿಗೆ ಸಂಬಂಧಪಟ್ಟಂತಹ ಶಿವಾಲಿಕ್ ಬೆಟ್ಟಗಳ ಕುರಿತಾದಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಶಿವಾಲಿಕ್ ಪರ್ವತ ಶ್ರೇಣಿ ಅಥವಾ ಔಟರ್ ಹಿಮಾಲಯ ಅಂತ ಕೂಡ ಈ ಒಂದು ಪರ್ವತ ಶ್ರೇಣಿಯನ್ನು ಗುರುತಿಸಲಾಗುತ್ತೆ. ಭಾರತದ ಉತ್ತರ ಭಾಗದಲ್ಲಿರುವಂತಹ ಬೆಟ್ಟಗಳ ಸರಣಿ ಶಿವಾಲಿಕ್ ಬೆಟ್ಟಗಳ ಶ್ರೇಣಿಯಾಗಿದೆ. ಸುಮಾರು 1600 ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತೀರ್ಣವನ್ನು ಅಂದರೆ ಉದ್ದವನ್ನು ಹೊಂದಿದಂತಹ ಶಿವಾಲಿಕ್ ಬೆಟ್ಟಗಳ ಸರಣಿ ಸರಾಸರಿಯಾಗಿ 900ರಿಂದ 1200 ಮೀಟರ್ಗಳಷ್ಟು ಎತ್ತರದ ಬೆಟ್ಟಗಳ ಒಂದು ಸರಣಿಯನ್ನು ಶಿವಾಲಿಕ್ ಬೆಟ್ಟಗಳು ಹೊಂದಿವೆ. ಸೊ ಸಿಂಧೂ ಮತ್ತು ಗಂಗಾ ನದಿಯ ಜಲಾನಯನ ಪ್ರದೇಶದಲ್ಲಿ ಬೆಳೆಯುವಂತಹ ಈ ಒಂದು ಶಿವಾಲಿಕ್ ಬೆಟ್ಟಗಳ ಸರಣಿ ಏನಿದೆ ಹಿಮಾಲಯದ ಮುಖ್ಯ ಶ್ರೇಣಿಗೆ ಸಮಾನಾಂತರವಾಗಿ ಒಂದು ವ್ಯಾಲಿಯ ಮೂಲಕ ಬೇರ್ಪಡಿಸುವುದನ್ನು ನಾವು ಈ ಒಂದು ಇಮೇಜ್ನಲ್ಲಿ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಭಾರತದ ಉತ್ತರ ಭಾಗದಲ್ಲಿರುವಂತಹ ಈ ಗ್ರೇಟರ್ ಹಿಮಾಲಯನ್ ಪರ್ವತ ಶ್ರೇಣಿಯಿಂದ ಬೇರ್ಪಡುವಂತಹ ವ್ಯಾಲಿ ಅಥವಾ ಕಣಿವೆಯಿಂದ ಬೇರ್ಪಡುವಂತಹ ಒಂದು ಪರ್ವತ ಶ್ರೇಣಿ ಶಿವಾಲಿಕ್ ಪರ್ವತ ಶ್ರೇಣಿಯಾಗಿದೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು ಶಿವಾಲಿಕ್ ಬೆಟ್ಟಗಳ ಸಾಲು. ಸೊ ಇದು ಸಾಮಾನ್ಯವಾಗಿ ಸರಾಸರಿಯಾಗಿ ಸುಮಾರು 900ರಿಂದ 1200 ಮೀಟರ್ಗಳಷ್ಟು ಎತ್ತರದ ಬೆಟ್ಟಗಳನ್ನು ಹೊಂದಿದ್ದು ಇದು
ಸುಮಾರು 1600 ಕಿಲೋಮೀಟರ್ಗಳಷ್ಟು ಉದ್ದವನ್ನು ಹೊಂದಿದೆ. ಸೊ ಸಾಮಾನ್ಯವಾಗಿ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಈ ಭಾರತದ ಪರ್ವತ ಶ್ರೇಣಿಗಳನ್ನು ಉತ್ತರದಿಂದ ದಕ್ಷಿಣದವರೆಗೆ ಅನುಕ್ರಮವಾಗಿ ಹೊಂದಿಸಿ ಬರೆಯಿರಿ ಅಂತ ಏನಾದರೂ ಪ್ರಶ್ನೆ ಬಂದರೆ ಮೊದಲಿಗೆ ಉತ್ತರದಲ್ಲಿ ಕಾರಾಕೋರಂ ಶ್ರೇಣಿ ಉತ್ತರದಲ್ಲಿ ಬರುತ್ತೆ. ಅದಾದ ನಂತರ ಲದಾಖ್ ಶ್ರೇಣಿ ಬರುತ್ತೆ. ಅದಾದ ನಂತರ ದಕ್ಷಿಣಕ್ಕೆ ಜಾಸ್ಕರ್ ಶ್ರೇಣಿ ಬರುತ್ತೆ. ಅದಾದ ನಂತರ ಗ್ರೇಟರ್ ಹಿಮಾಲಯನ್ ಶ್ರೇಣಿ ಬರುತ್ತೆ. ನಂತರ ಈ ಶಿವಾಲಿಕ್ ಬೆಟ್ಟಗಳ ಸಾಲು ಬರುತ್ತದೆ. ಸೊ ಉತ್ತರದಲ್ಲಿ ಲಾಸ್ಟ್ ಆಗಿ ಅಥವಾ ದಕ್ಷಿಣಕ್ಕೆ ಬರುವಂತಹ ಒಂದು ಲಾಸ್ಟ್ ಪರ್ವತ ಶ್ರೇಣಿ ಯಾವುದು ಅಂತಂದರೆ ಶಿವಾಲಿಕ್ ಪರ್ವತ ಶ್ರೇಣಿ. ಅದಾದ ನಂತರ ಈ ಕಡೆ ಅರಾವಳಿ ಪರ್ವತ ಶ್ರೇಣಿ ಆಗಿರ್ಬೋದು, ವಿಂಧ್ಯ ಪರ್ವತ ಶ್ರೇಣಿ, ಈ ರೀತಿಯಾದಂತಹ ಬೇರೆ ಬೇರೆ ಪರ್ವತ ಶ್ರೇಣಿಗಳು ಕೂಡ ಬರುತ್ತೆ. ಮುಖ್ಯವಾಗಿ ಉತ್ತರದಲ್ಲಿರುವಂತಹ ಈ ಕಾರಾಕೋರಂ, ಜಾಸ್ಕರ್, ಹಿಮಾಲಯ ಮತ್ತು ಶಿವಾಲಿಕ್ ಪರ್ವತ ಶ್ರೇಣಿಗಳನ್ನು ನಾವು ಇವಾಗ ಸ್ಟಡಿ ಮಾಡಿದ್ವಿ. ಅದೇ ರೀತಿಯಾಗಿ ಜಾಸ್ಕರ್ನಿಂದ ಬೇರ್ಪಟ್ಟಂತಹ ಒಂದು ಪರ್ವತ ಶ್ರೇಣಿ ಕೈಲಾಶ್ ರೇಂಜ್ ಅಂತ ಅಥವಾ ಕೈಲಾಶ್ ಪರ್ವತ ಶ್ರೇಣಿ ಅಂತ ಕೂಡ ಗುರುತಿಸಲಾಗುತ್ತೆ. ಇದರ ಹೆಚ್ಚಿನ ಭಾಗ ಭಾರತದಲ್ಲಿ ಬರದೇ ಇರುವುದರಿಂದ ಇದನ್ನು ನಾರ್ಮಲಿ ನಾವು ಈಗ ಕನ್ಸಿಡರ್ ಮಾಡಲಿಲ್ಲ. ಸೊ ಶಿವಾಲಿಕ್ ಪರ್ವತ ಶ್ರೇಣಿ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೆಮಿಸ್ ಅನ್ನುವ ಪ್ರಸಿದ್ಧವಾದಂತಹ ಬೌದ್ಧ ಮಠ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಹಿಮಾಚಲ್ ಪ್ರದೇಶ್, ಆಪ್ಷನ್ 2 ಅರುಣಾಚಲ್ ಪ್ರದೇಶ್, ಆಪ್ಷನ್ 3 ಲದಾಖ್ ಅಥವಾ ಆಪ್ಷನ್ 4 ಸಿಕ್ಕಿಂ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 3 ಲದಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಹೆಮಿಸ್ ಅನ್ನುವ ಪ್ರಸಿದ್ಧ ಬೌದ್ಧ ಮಠ ಅಥವಾ ಮೊನಾಸ್ಟ್ರಿ ಲೊಕೇಟ್ ಆಗಿದೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಹೆಮಿಸ್ ಅನ್ನುವ ಬೌದ್ಧ ಮೊನಾಸ್ಟ್ರಿ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ 2023 ವರ್ಷದಲ್ಲಿ ಭಾರತ G20ಯ ಒಂದು ಅಧ್ಯಕ್ಷತೆಯನ್ನು ಹೊಂದಿದೆ ಅಂತ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇದೇ ಒಂದು G20ಯ ಪ್ರತಿನಿಧಿಗಳಿಂದ ಲದಾಖ್ನಲ್ಲಿನ ಲೇ ಅನ್ನುವ ಪ್ರದೇಶದಲ್ಲಿರುವಂತಹ ಹೆಮಿಸ್ ಅನ್ನುವ ಹೆಸರಿನ ಮೊನಾಸ್ಟ್ರಿಗೆ ಈ G20 ಪ್ರತಿನಿಧಿಗಳು ಭೇಟಿ ನೀಡಿದ್ರು. ಅದೇ ಒಂದು ಸಂದರ್ಭದಲ್ಲಿ ಇಲ್ಲಿನ ಪ್ರಸಿದ್ಧವಾದಂತಹ ಸಾಂಪ್ರದಾಯಿಕ ನೃತ್ಯವಾದಂತಹ ಚಾಮ್ ನೃತ್ಯವನ್ನು ಕೂಡ ವೀಕ್ಷಿಸಿದರು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಹೆಮಿಸ್ ಅನ್ನುವ ಮೊನಾಸ್ಟ್ರಿ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳುವುದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಲೇ ಅನ್ನುವ ಸಿಟಿಯಲ್ಲಿ ಪ್ರಸಿದ್ಧವಾದಂತಹ ಬೌದ್ಧ ವಿಹಾರವಾಗಿ ಈ ಹೆಮಿಸ್ ಅನ್ನುವ ಮೊನಾಸ್ಟ್ರಿ ಗುರುತಿಸಿಕೊಳ್ಳುತ್ತೆ. ಮುಖ್ಯವಾಗಿ ಬೌದ್ಧ ಧರ್ಮದ ತಾಂತ್ರಿಕ ಮತವಾದಂತಹ ದೃಕ್ಪಾ ವಂಶಕ್ಕೆ ಸೇರಿದಂತಹ ಒಂದು ಮಠ ಈ ಹೆಮಿಸ್ ಅನ್ನುವ ಮಠ ಆಗಿದೆ. 11ನೇ ಶತಮಾನದಲ್ಲಿ ಈ ಒಂದು ಮಠವನ್ನು ಅಥವಾ ಮೊನಾಸ್ಟ್ರಿಯನ್ನು ಸ್ಥಾಪನೆ ಮಾಡಲಾಗಿದ್ದು ನಂತರ 17ನೇ ಶತಮಾನದಲ್ಲಿ ಈ ಒಂದು ಟಿಬೇಟಿನ ರಾಜನಾದಂತಹ ಲದಾಖಿನ ರಾಜನಾದಂತಹ ಕಿಂಗ್ ಸೆಂಗೆ ನಮ್ಗ್ಯಾಲ್ ಅನ್ನುವ ಹೆಸರಿನ ರಾಜನು ಈ 17ನೇ ಶತಮಾನದಲ್ಲಿ ಹೆಮಿಸ್ ಅನ್ನುವ ಮಠವನ್ನು ಪುನರ್ಸ್ಥಾಪನೆ ಮಾಡ್ತಾನೆ. ಈ ಒಂದು ಪ್ರದೇಶದಲ್ಲಿ ವಾರ್ಷಿಕವಾಗಿ ನಡೆಸಲಾಗುವಂತಹ ಹೆಮಿಸ್ ಅನ್ನುವ ಉತ್ಸವ ಹೆಸರುವಾಸಿಯಾಗಿದ್ದು 2 ದಿನಗಳವರೆಗೆ ಧಾರ್ಮಿಕ ಆಚರಣೆಯನ್ನು ಈ ಒಂದು ಮಠದಲ್ಲಿ ಆಚರಿಸಲಾಗುತ್ತೆ. ಮುಖ್ಯವಾಗಿ ಈ ಪದ್ಮ ಸಂಭವ ಅನ್ನುವ ಈ ಒಂದು ಬೌದ್ಧಿಸ್ಟ್ ತಾಂತ್ರಿಕ ಒಂದು ಮತವನ್ನು ಪ್ರಾರಂಭ ಮಾಡಿದಂತಹ ವ್ಯಕ್ತಿಯ ಹೆಸರು ಪದ್ಮ ಸಂಭವ ಅಂತ. ಸೊ ಇವರಿಗೆ ಗೌರವವನ್ನು ಸೂಚಿಸುವಂತಹ ಉದ್ದೇಶದಿಂದ ಈ ಹೆಮಿಸ್ ಮಠದಲ್ಲಿ ಹೆಮಿಸ್ ಫೆಸ್ಟಿವಲನ್ನು ಆಚರಿಸಲಾಗುತ್ತೆ. ಸೊ ಇದು ದೇಶದ ಅತ್ಯಂತ ದೊಡ್ಡ ಮತ್ತು ಶ್ರೀಮಂತ ದತ್ತಿ ಬೌದ್ಧ ಮಠವಾಗಿದೆ ಅಂತ ಕೂಡ ಗುರುತಿಸಿಕೊಳ್ಳುತ್ತೆ. ಹೆಮಿಸ್ ಮಠ ಇದು ಲದಾಖ್ನಲ್ಲಿದೆ, ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಕಲೇಸರ್ ಅನ್ನುವ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ಗಳಲ್ಲಿ ಹರಿಯಾಣ, ಮಧ್ಯಪ್ರದೇಶ್, ರಾಜಸ್ಥಾನ್, ಒಡಿಶಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಹರಿಯಾಣ ರಾಜ್ಯ. ಆಪ್ಷನ್ 1 ಹರಿಯಾಣ ಇಸ್ ರೈಟ್ ಆನ್ಸರ್. ಕಲೇಸರ್ ರಾಷ್ಟ್ರೀಯ ಉದ್ಯಾನವನ ಹರಿಯಾಣ ರಾಜ್ಯದಲ್ಲಿ ಲೊಕೇಟ್ ಆಗಿದೆ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಶತಮಾನಗಳ ನಂತರ ಹರಿಯಾಣದ ಯಮುನಾನಗರ ಜಿಲ್ಲೆಯಲ್ಲಿರುವಂತಹ ಈ ಕಲೇಸರ್ ನ್ಯಾಷನಲ್ ಪಾರ್ಕ್ನಲ್ಲಿ ಹುಲಿಯನ್ನು ಪತ್ತೆ ಹಚ್ಚಲಾಗಿದೆ ಅಂತ ಗುರುತಿಸಲಾಗಿದ್ದು ಸೊ ಇತ್ತೀಚೆಗೆ ಈ ಕಲೇಸರ್ ರಾಷ್ಟ್ರೀಯ ಉದ್ಯಾನವನ ಇದೇ ಒಂದು ಕಾರಣಕ್ಕಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ನ್ಯಾಷನಲ್ ಪಾರ್ಕ್ಗಳು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ಬಗ್ಗೆ ಸಾಕಷ್ಟು ನೂರಾರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ಭಾರತದಲ್ಲಿವೆ. ಸೊ ಆದರೆ ಇರುವಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ರಾಷ್ಟ್ರೀಯ ಉದ್ಯಾನ ಆಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಾಗಿರ್ಬೋದು, ಇವುಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಇವುಗಳ ಲೊಕೇಶನ್ಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ನಾನು ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ
ಭಾರತದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳ ಒಂದು ಡೀಟೇಲ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡ್ತಾ ಇರ್ತೇನೆ. ಸೊ ನೋಟ್ ಮಾಡಿ ಇಟ್ಕೊಳ್ತಾ ಇರಿ. ಕಲೇಸರ್ ರಾಷ್ಟ್ರೀಯ ಉದ್ಯಾನವನ ಹರಿಯಾಣದಲ್ಲಿದೆ ಅಂತ ಅನ್ನೋದು ನೆನ್ಪಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಶತಮಾನದ ನಂತರ ಅಂದರೆ 1913ನೇ ಒಂದು ಇಸವಿಯಲ್ಲಿ ಕಲೇಸರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಲಿಯನ್ನು ಪತ್ತೆ ಹಚ್ಚಲಾಗಿತ್ತು. 110 ವರ್ಷಗಳ ನಂತರ ಮೊದಲ ಬಾರಿಗೆ ಈ ಕಲೇಸರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಲಿಯನ್ನು ಪತ್ತೆ ಹಚ್ಚಲಾಗಿದೆ ಅಂತ ರೀಸೆಂಟ್ ಆಗಿ ಈ ಒಂದು ನ್ಯಾಷನಲ್ ಪಾರ್ಕ್ ನ್ಯೂಸ್ನಲ್ಲಿ ಇತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ರಿವೈಸ್ ಮಾಡೋದಾದರೆ, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಹರಿಯಾಣ ರಾಜ್ಯದ ಯಮುನಾ ನಗರ್ ಜಿಲ್ಲೆಯಲ್ಲಿ ಈ ಕಲೇಸರ್ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ. ಮುಖ್ಯವಾಗಿ ಶಿವಾಲಿಕ್ ಬೆಟ್ಟಗಳ ಶ್ರೇಣಿಯ ತಪ್ಪಲಿನಲ್ಲಿ ಈ ಕಲೇಸರ್ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದ್ದು 2003ನೇ ಇಸವಿ ಡಿಸೆಂಬರ್ 8ರಂದು ಇದನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಸರ್ಕಾರದಿಂದ ಘೋಷಣೆ ಮಾಡಲಾಯಿತು. ಸೊ ಇದರ ಪೂರ್ವ ಭಾಗಕ್ಕೆ ಯಮುನಾ ನದಿ ಲೊಕೇಟ್ ಆಗಿದ್ದು ಅಥವಾ ಯಮುನಾ ನದಿ ಹರಿತಾ ಇದ್ದು, ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಕೂಡ ಉತ್ತರಾಖಂಡದಲ್ಲಿರುವಂತಹ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಕೂಡ ಈ ಒಂದು ಕಲೇಸರ್ ರಾಷ್ಟ್ರೀಯ ಉದ್ಯಾನವನದ ಈಶಾನ್ಯ ಭಾಗದಲ್ಲಿರುವುದನ್ನು ನಾವು ಗುರುತಿಸಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಕಲೇಸರ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಹರಿಯಾಣ ರಾಜ್ಯದಲ್ಲಿದೆ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಗಲ್ಫ್ ಆಫ್ ಒಮನ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮ್ಯಾಪ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಗಲ್ಫ್ ಆಫ್ ಒಮನ್ ಯಾವ ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಈ ಒಮನ್ ಕೊಲ್ಲಿ ಮತ್ತು ಪರ್ಷಿಯನ್ ಕೊಲ್ಲಿಯನ್ನು ಕನೆಕ್ಟ್ ಮಾಡುವಂತಹ ಈ ಸ್ಟ್ರೇಟ್ ಆಫ್ ಹಾರ್ಮೂಸ್ ಅಥವಾ ಹಾರ್ಮೂಸ್ ಜಲಸಂಧಿಯ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಅಂಜಿ ಖಾಡ್ ಅನ್ನುವ ಒಂದು ಸೇತುವೆಯನ್ನು ಜಮ್ಮು ಕಾಶ್ಮೀರದ ಅಂಜಿ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇದೆ. ಭಾರತದ ಮೊದಲ ಕೇಬಲ್ ಸ್ಟೇಡ್ ಸೇತುವೆ, ಅಂದರೆ ಕೇಬಲ್ಗಳ ಮೂಲಕ ನಿರ್ಮಾಣ ಮಾಡಲಾದಂತಹ ರೈಲ್ವೆ ಸೇತುವೆ ಈ ಅಂಜಿ ಖಾಡ್ ಸೇತುವೆಯಾಗಿದೆ ಅಂತ ಕೂಡ ಇದರ ಡೀಟೇಲ್ ಇನ್ಫಾರ್ಮೇಷನನ್ನು ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಸುಕ್ನಾ ವನ್ಯಜೀವಿ ಅಭಯಾರಣ್ಯ ರೀಸೆಂಟ್ ಆಗಿ ನ್ಯೂಸ್ನಲ್ಲಿತ್ತು, ಯಾವ ಉದ್ದೇಶದಿಂದ ಮತ್ತು ಇದರ ಲೊಕೇಶನ್ ಚಂಡೀಗಢದಲ್ಲಿದೆ ಅಂತ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಈ ಸುಕ್ನಾ ವನ್ಯಜೀವಿ ಅಭಯಾರಣ್ಯ ಶಿವಾಲಿಕ್ ಬೆಟ್ಟಗಳ ಸರಣಿಯಲ್ಲಿ ಬರುವುದರಿಂದ ಸೊ ಶಿವಾಲಿಕ್ ಬೆಟ್ಟಗಳ ಈ ಒಂದು ಮೌಂಟನ್ ರೇಂಜ್ಗೆ ಸಂಬಂಧಪಟ್ಟಂತಹ ಡೀಟೇಲ್ ಇನ್ಫಾರ್ಮೇಷನ್ ಅನ್ನು ಡಿಸ್ಕಸ್ ಮಾಡಿದ್ವಿ. ನಂತರ ಲದಾಖ್ನಲ್ಲಿರುವಂತಹ ಹೆಮೀಸ್ ಅನ್ನುವ ಬೌದ್ಧ ಮೊನಾಸ್ಟ್ರಿ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನ್ ಅನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಹರಿಯಾಣದಲ್ಲಿರುವಂತಹ ಕಲೇಸರ್ ರಾಷ್ಟ್ರೀಯ ಉದ್ಯಾನವನದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.